ಮಾಡ್ತಾ ಇದ್ದಾರೆ ನೀವು ಸುದ್ದಿಗಳಿದ್ದಾವೆ. SI ಅವ್ರ ಕಡೆ, EVM ಅವ್ರ ಕಡೆ, VVPAT ಅಂತ ಎಲ್ಲ ಕಡೆ ಕೊಡುವುದಿಲ್ಲ, ಬ್ಯಾಲೆಟ್ ಪೇಪರ್ ಅಂತ ಎಂದೂ ತರುವುದಿಲ್ಲ. ಮುಂದಕ್ಕೆ ಎಲ್ಲವ್ರು ಹೆಂಗೆ ಇದು ಇವತ್ತಿಂದ. ಯಾಕಂದ್ರೆ ಅವ್ರ ಕಡೆ ಜ್ಞಾನೇಶ್ವರ್ ಅವ್ರ ಕಡೆ ಇದ್ದಾರೆ SIR ಜೊತೆಗೆ, ಅದ್ರ ಜೊತೆಗೆ ಗ್ಯಾರಂಟಿನೂ ಹೇಳ್ತಾರೆ ಅವರು. ಎಲ್ಲನೂ ಕೊಡೋದು ಅಂದಾಗ ಕಾಂಗ್ರೆಸ್ಗೆ ಗೆಲ್ಲಕ್ಕೆ ಸಾಧ್ಯನಾ? ಈ ದಿಶೆಯಲ್ಲಿ ಯೋಚನೆ ಮಾಡಬೇಕಾಗಿದೆ. ಮತ್ತು ಈ ಸಂದರ್ಭದಲ್ಲಂತೂ ಇನ್ನು ಮತ್ತೆ ನಮ್ಮ ಇವರು ಸಿದ್ದರಾಮಯ್ಯನವರು, DKC ಅವರು CM ಕುರ್ಚಿ ಸಲುವಾಗಿ ಸಂಪೂರ್ಣ ತಿಕ್ಕಾಡೋದನ್ನು ಜಗ್ಗಾಡೋದನ್ನು ಮಾಡೋದನ್ನು ಬಂದ್ ಮಾಡಲೇಬೇಕಾಗಿದೆ. ಇಲ್ಲಾಂದ್ರೆ ಅದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ಹೆಚ್ಚು ಕಡಿಮೆ ಆದರೂ ಸಹಿತ ಈಗ ಅವ್ರು DKC ಮೇಲೆ ಕಣ್ಣಿಟ್ಟಿದ್ದಾರೆ. DKC ಅವರು ಬಂದರೆ ಬಾಚು ಹೊಡೆದುಕೊಂಡು ಹೋಗಿಬಿಡ್ತಾರೆ. ಬರೋದಿಲ್ಲಪ್ಪ ಅಂತಂದರೆ ಒಂದರೆ ಕಾಂಗ್ರೆಸ್ಸಿಗರೇ ಇವ್ರನ್ನ ಮುಖ್ಯಮಂತ್ರಿನ ಮಾಡಿದರೆ ಅವ್ರ ಮೇಲೆ CBI ED ಎಲ್ಲ ದಾಳಿ ಮಾಡಿಸ್ತಾರೆ. ಇದು ಗೊತ್ತಿದ್ದ ವಿಷಯ ಅನ್ನೋದು. ಹೀಗಾಗಿ ಕಾಂಗ್ರೆಸ್ ಇವತ್ತು ಏನಪ್ಪ ಅಂತಂದ್ರೆ ಅದ್ರ ಮುಂದೆ ಇರೋ ಒಂದು ಆಪ್ಷನ್ ಗ್ಯಾರಂಟಿ ಜೊತೆಗೆ ಎಜುಕೇಷನ್ ಫ್ರೀ, ಅದೇ ಕಾಲಕ್ಕೆ 10+2 ಮಿನಿಮಮ್, ಆರೋಗ್ಯ ಫ್ರೀ, ಉದ್ಯೋಗ ಸೃಷ್ಟಿಗೆ ಏನು ಮಾಡ್ತೀರಿ ಈ 2.something ಅದ. ಅಷ್ಟು ಜನರು ಉದ್ಯೋಗ ಕೊಟ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಾಗ 2022ರಲ್ಲಿ ಕಾಂಗ್ರೆಸ್ಗೆ ಏನೋ ಅವಕಾಶ. ಇಲ್ಲಾಂದ್ರೆ ಭಾಳ ಕಷ್ಟ. ಯಾಕಂದ್ರೆ ಈಗಾಗಲೇ ದಕ್ಷಿಣ ಭಾರತದಲ್ಲಿ ಅತ್ಯಂತ BJPಗೆ ಒಂದಿಷ್ಟು ಗೆಲುವನ್ನು ತಂದುಕೊಂಡಂಥ ರಾಜ್ಯ ಯಾವುದಿದ್ದಾರೆ ಅದು ಕರ್ನಾಟಕ. ಈಗಾಗಲೇ 150 ಸೀಟ್ ಗೆದ್ದಿದ್ದಾರೆ ಅವರು. ಅಷ್ಟು ಏರಿಯಾದಲ್ಲೇ ಈಗಾಗಲೇ BJPಯ ಬೀಜಗಳು ಬಿದ್ದಿದ್ದಾವೆ. ಹೀಗಾಗಿ ಅವರು ಈ ಸಲ ಹೆಚ್ಚು ಕಡಿಮೆ ಗೆಲ್ಲುವ ಅವಕಾಶಗಳು ಹೆಚ್ಚಿದಾವೆ. ಇನ್ನು ಸಿದ್ದರಾಮಯ್ಯರು, ರಾಹುಲ್ ಗಾಂಧಿ ಅವರು ಏನು ಮಾಡ್ಬೋದು ಇದಕ್ಕೆ ಪರ್ಯಾಯ ಏನು ಮಾಡ್ಬೋದು? ಎಲ್ಲ ಹೇಳಂಥದ್ದು ಮಾಡ್ಬೋದು, ಬೇರೆದು ಮಾಡ್ಬೋದು. ಹೇಳಿದೆ ನಿಮಗೆ ಒಂದನೇದ್ದು ಎಲ್ಲರೂ ದೇಶ ಹೋಗುವಂಥ ಕ್ಷೇತ್ರ ಅಗ್ರಿಕಲ್ಚರ, ಒಕ್ಕಲ್ತನ, ಒಕ್ಕಲಿಗೆ ನೀರ ಮತ್ತು ಏನಪ್ಪ ಗೋಡಾವಣೆಗಳನ್ನು ಮಾಡಿಕೊಡುವಂಥದ್ದು. ಮತ್ತು ಇನ್ನುಳಿದ ಏನು ಕೆಲಸಗಳಿದ್ದಾವೆ ಕೃಷಿ ಆಧಾರಿತ ಉದ್ಯೋಗಗಳನ್ನು ಬೆಳೆಸಿದ್ರೆ ಮಾತ್ರ ಇಲ್ಲಿ ಭವಿಷ್ಯ ಸಿದ್ದರಾಮಯ್ಯರಿಗೆ ಮತ್ತು ಕಾಂಗ್ರೆಸ್. ಇಲ್ಲಾಂದ್ರೆ BJP ಜೊತೆ ದೊಡ್ಡ ಟಕ್ಕರ್ ಆಗೋದಂತ ಗ್ಯಾರಂಟಿ.